ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ರಾಜ್ಯ ಸರ್ಕಾರ ಮಾರ್ಚ್ 5 37,000 ಕೋಟಿ ರೂಪಾಯಿಗಳು ಬಿಡುಗಡೆ. ಹೆಸರಿದು 35,000 ಕೋಟಿ ರೂಪಾಯಿ ಬಾಕಿ ರೀ. ಕೆಲಸ ಮಾಡಿಸ್ಕೊಂಡು ರೊಕ್ಕ ಕೊಟ್ಟಿಲ್ಲ ಈ ನಮ್ಮ ಗುತ್ತಿಗೆದಾರರಿಗೆ. ಯಾವುದೋ ಸರ್ಕಾರ ಕಳೆದ 3 ವರ್ಷಗಳಿಂದ BJP ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಬಿಲ್ಲ ಹಾಕಿಲ್ಲ. 35,000 ಕೋಟಿ ಹಾಕ್ಲಿಕ್ಕಂದ್ರೆ ನಾವು ಮಾರ್ಚಿದ ನಂತರ ಯಾವುದು ಕೆಲಸ ಮಾಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷ, ಈಗಿನ ಅಧ್ಯಕ್ಷ ಆರ್ ಮಂಜುನಾಥ್ ಅವರು ಧಮಕಿ ಹಾಕಿದ್ದಾರೆ ಅಥವಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಕಡಿಮೆ ಐತೇನಲ್ರಿ, ಯಾಕೆ ಕೊಟ್ಟಿಲ್ಲ? ಕೊಡಬೇಕಾಗಿತ್ತಲ್ಲ, ಯಾಕಿಲ್ಲ? ಅದು ಕಾರಣವರ ಹೇಳ್ತಾರಲ್ಲ ಬುದ್ಧಿವಂತರನ್ನ ರಾಜಕಾರಣಿಗಳು. ಅದೇ ಕಾರಣ ಇವ್ರು ಹೇಳ್ತಾರೆ ಇಲ್ಲ ಹೆಚ್ಚು ಕೇಳ್ತಾ ಇದ್ದಾರೆ ಕಮಿಷನ್ನ, ಹೆಚ್ಚು ಕಮಿಷನ್ ಕೊಟ್ಟರೆ ಬಿಡುಗಡೆ ಮಾಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತೇಳಿ ದುಪ್ಪಟ್ಟು ಕಮಿಷನ್ಗೆ ಆಸೆ ಮಾಡ್ತಾ ಇದ್ದಾರಾ. ದುಪ್ಪಟ್ಟು ಅಂದ್ರೆ ಹಿಂದಿನ ಅವ್ರು 40% ಇತ್ತು, ಇವ್ರದ್ದು 80%. 80% ಅಂದ್ರೆ ಎಷ್ಟಾಯ್ತು? ಅಷ್ಟು ಕಡೆಗತ್ತಿದಾರ. ಇನ್ನು ಅವರು ಹೇಳಬೇಕು, ನಮ್ಮ ಗುತ್ತಿಗೆದಾರ ನಾವು ಕರೆದ್ರೆ ನಮ್ಮ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಡಾಕ್ಯುಮೆಂಟ್ಸ್ ಇಟ್ಟು ಮಾತಾಡ್ತೀವಿ. ನಮ್ಮ ಕಡೆ ದಾಖಲೆಗಳಿದ್ದಾವ್ರಿ, ಇವರು ಯಾರ್ಯಾರು ಡಿಮಾಂಡ್ ಎಷ್ಟು ಮಾಡ್ತಾ ಇದ್ದಾರಾ ಅನ್ನೋದನ್ನು ನಾವು ಹೇಳ್ತೀವಿ, ಇಲ್ಲ ಅಂತಲ್ಲ. ನಿಜವಾಗಿ ಇದು ಏನಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನದಲ್ಲಿ ಬಹಳಷ್ಟು ತೊಂದರೆ ಕೊಡೋ ಸಬ್ಜೆಕ್ಟ್ ಅನ್ನೋದು ಎರಡು ಮಾತೇ ಇಲ್ಲ. ಯಾಕಂತಂದ್ರೆ ಯಾವ ಈ ಒಂದು ಏನಪ್ಪ ಭ್ರಷ್ಟಾಚಾರದಿಂದ ಗುತ್ತಿಗೆದಾರರ ಜೊತೆಗೆ ನಡ್ಕೊಂಡ ರೀತಿಯಿಂದ ಹಿಂದಿನ ಸರ್ಕಾರ ಬಿದ್ದು ಅಥವಾ ಈಗ ಅದೇ ಇವತ್ತು ಕಾರಣ ಆಗ್ತದಲ್ಲ ಈ ಸರ್ಕಾರ ಬಿಡೋದಕ್ಕೆ ಅಂತೇಳಿ. ಯಾಕೆ ಇದ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ. ಎಲ್ಲ ಇಲಾಖೆಗಳು ಭ್ರಷ್ಟಾಚಾರ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಜಲಸಂಪನ್ಮೂಲದಲ್ಲಿ 13,000 ಕೋಟಿ ರೂಪಾಯಿ, ಲೋಕೋಪಯೋಗಿಯಲ್ಲೇ 8,370.76 ಕೋಟಿ ರೂಪಾಯಿ, 3,800 ಕೋಟಿ ರೂಪಾಯಿ RDPR ಒಳಗೆ, ಬಾಕಿವೆಲ್ಲ 3,000 ಕೋಟಿ ರೂಪಾಯಿ ಸಣ್ಣ ಇಲಾಖೆಯಲ್ಲಿ, ಸಣ್ಣ ನೀರಾವರಿಯಲ್ಲೇ, 2,600 ವಸತಿಯಲ್ಲೇ 2,600 ಕೋಟಿ ರೂಪಾಯಿ, 2,600 ಕೋಟಿ ರೂಪಾಯಿ BBMPಯಲ್ಲೇ ಗ್ರೇಟರ್ ಬೆಂಗಳೂರು ಒಳಗೆ, 2,000 ಕೋಟಿ ರೂಪಾಯಿ ನಗರಾಭಿವೃದ್ಧಿ ಒಳಗೆ, 2,000 ಕೋಟಿ ರೂಪಾಯಿ ಕಾರ್ಮಿಕ ಇಲಾಖೆಯಲ್ಲಿ. ಈ ರೀತಿಯಾಗಿ ನಮ್ಮ ಬಾಕಿದವ್ರಿಗೆ ಕೆಲಸ ಮಾಡೀವಿ ನಾವು. 3 ವರ್ಷ ಆದರೂ ಕೊಟ್ಟಿಲ್ಲ. ಈಗ ಪತ್ರನೂ ಬರೆದಿದ್ದೀವಿ ನಾವು, ಅದು ಉತ್ತರಿಲ್ಲ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವಿನ್ನು ಮುಂಬರುವ ದಿನದಲ್ಲಿ ಮಾರ್ಚ್ದಿಂದ ಅದರ ನಂತರದಲ್ಲ ನೀವು ಈ ಬಿಡುಗಡೆ 35,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಕ್ಕಪ್ಪ ಅಂದ್ರೆ ನಾವು ಇದ್ದವರು ಯಾವ ಕಾಮಗಾರಿನ ತೊಗೊಳ್ಳೋದಿಲ್ಲ, ಸ್ಟ್ರೈಕ್ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ವಿಷಯದಾಗ ನಮ್ಮ ಬೈರತಿ ಸುರೇಶ್ ಅವ್ರು ಹೇಳ್ತಾರೆ ಗಾಳಿಯಾಗುಂಡು ಹಿಡಬೇಡ್ರಪ್ಪ, ಹಾಗೆ ನಾವು ಕೇಳಿಲ್ಲ ನಿಮ್ಮ ಕಡೆ ಎನ್ನುವಂಥದ್ದು. ಇದನ್ನೆಲ್ಲ ಗಮನಿಸಿದಾಗ 35,000 ಕೋಟಿ ರೂಪಾಯಿ ಸಾಲದಲ್ಲ, ಇದು ದುಡ್ಡು ಭಾಳ ದೊಡ್ಡ ಅಮೌಂಟ್ ಅದ. ಸಹಜ ಅನಿಸ್ತದೆ, ಹೌದಪ್ಪ ಖಜಾನೆಯವ್ರು ರೊಕ್ಕ ಖಾಲಿಯಾಗಿರಬೇಕು ನಮ್ಮ ಸಿದ್ದರಾಮಯ್ಯನವ್ರದ್ದು ಅಂತೇಳಿ. ಯಾಕಂದರೆ ಈಗಾಗಲೇ ವರ್ಷಕ್ಕೆ 55,000-60,000 ಕೋಟಿ ರೂಪಾಯಿ ಅವೆಲ್ಲ ಗ್ಯಾರಂಟಿಗಳು ಹಾಕಬೇಕಾಗಿದೆ. ಮತ್ತು ದುಡ್ಡು ಎಲ್ಲಿ ತೆಗೆದು ಹಾಕುವಂಥ ಅನಿವಾರ್ಯತೆ ಗೌರ್ಮೆಂಟಿಗೆ ಬಂದದ. ಇವತ್ತು SCಗಳದ್ದು ಅದರಲ್ಲೂ ನಮ್ಮ ದಲಿತ ಸಮುದಾಯದ ದುಡ್ಡನ್ನು ಸಹಿತ ಬಳಸಿಕೊಂಡಿದ್ದಾರೆ. ಅದು ಆರೋಪ ಇದೆ ಸರ್ಕಾರದ ಮೇಲೆ. ಒಟ್ಟಾರೆಯಾಗಿ ಎಲ್ಲೆಲ್ಲಿ ಇಲಾಖೆಯೊಳಗೆ ಅದ ದುಡ್ಡು ಅದನ್ನು ಬಳಸ್ಕೊಂಡಿದ್ದಾರೆ. ಅದಕ್ಕೆಲ್ಲ ಇಲಾಖೆಯೊಳಗೆ ಬಾಕಿ ಅದ, ಡೆವಲಪ್ಮೆಂಟ್ ಇಲ್ಲ, ನಮ್ಮ ಪೇಮೆಂಟ್ ಮಾಡಿರಿ ಅಂತ ಬೆನ್ನಚ್ಚಾರ ಮಂಜುನಾಥ್ ಅವರು. ಈ ಹಿಂದೆ ನಿಮ್ಗೆ ಗೊತ್ತದ BJP ಸರ್ಕಾರ ಇದ್ದಾಗ ಆಗಿನ ಕೆಂಪಣ್ಣ, ಇವತ್ತಿಲ್ಲ ಅವರು, ಮತ್ತು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ದಂಥ ಕೆಂಪಣ್ಣ 40% ಆರೋಪ ಮಾಡಿದರು. ಈಗ ಇವರು 80% ಆರೋಪ ಮಾಡ್ತಾ ಇದ್ದಾರೆ. ಇದನ್ನ ಅಲ್ಲಗಡಿತಾ ಇದ್ದಾರೆ ಮಿನಿಸ್ಟರ್ ಸಾಮಂತ್ ಬೇರೆ, ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಮಾಡ್ತಿದ್ದಾರೆ ಅಂತ. ಆದರೆ ಅವರು ಆರೋಪ ಮಾಡೋದು ಇದನ್ನು, ಇದು ಸತ್ಯನದ, ಬೇಕಾದ್ರೆ ನಮಗೆ ಮುಖ್ಯಮಂತ್ರಿಗಳು ಕರೆದ ಕೇಳಿ ನಾವು ತೋರಿಸ್ತೀವಿ ಅಂತ ಇಲ್ಲಿವರೆಗೆ ಮಾತಾಡಿದ್ದಾರೆ ಮುಖ್ಯಮಂತ್ರಿ, ಇಲ್ಲ ಅಂತಲ್ಲ, ಅದು ಸಂದರ್ಭೋಚಿತವಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಇದೇ ವಿಷಯ ತೆಗೆದುಕೊಂಡ ನಮ್ಮನ್ನು ಕರೆಸಿ ಮಾತಾಡಿಲ್ಲ, ಸಭೆ ಆಗಿಲ್ಲ, ನಮಗೆ ಪರಿಹಾರ ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಮನೆತನ ಅತ್ಯಂತ, ನಮ್ಮ ಮನೆತನದೊಳಗೆ ನಮ್ಮ ಮನೆತನದೊಳಗೆ ಅತ್ಯಂತ ತೊಂದರೆಗಳು ಬರ್ತಾ ಇದ್ದಾವೆ. ಇದರಲ್ಲಿ ಅದರಾಗ ಗುತ್ತಿಗೆದಾರರು ಎಲ್ಲೋ ಸಾಲ ತೆಗೆದು ಮತ್ತೇನೋ ಮಾಡ್ಯೋ ಮತ್ತೇನೋ ಕೆಲವೊಬ್ರು ಇಷ್ಟು ಮಟ್ಟಿಗೆ ಹೇಳ್ತಾ ಇದ್ದಾರೆ. ಹೆಂಡತಿಯ ತಾಳಿಯನ್ನು ಸಹಿತ ನಾವು ಬಡ್ಡಿಗೆ ಹಾಕಿದ್ದೀವಿ, ನಮ್ಮ ಬಾಳೆಗಳು ನರಕ ಆಗ್ಯದ, ನೀವು ನಮ್ಮ ದುಡ್ಡಿನ ಬಿಡುಗಡೆ ಮಾಡಿರಿ
ಇಲ್ಲಾಂದ್ರೆ ನಾವೆಲ್ಲ ಬೀದಿಗೆ ಬೀಳ್ತೀವಿ, ಬೀದಿಯನ್ನು ಹಾಕ್ತೀವಿ ಅನ್ನುವಷ್ಟು ಮಟ್ಟಿಗೆ. ಅದಕ್ಕಾಗಿ ಇದನ್ನೆಲ್ಲ ಗಮನಿಸ ಏನಪ್ಪ ಅಂತ. ಯಾಕಂದ್ರೆ ಗುತ್ತಿಗೆದಾರದ ಪರಿಸ್ಥಿತಿ, ಇನ್ನೊಬ್ಬರದ ಪರಿಸ್ಥಿತಿ, ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಏನೋ ನಮ್ಮ ಸಿದ್ದರಾಮಯ್ಯ ಬ್ಯಾಂಕ್ನ ಹೇಳ್ತಾ ಇದ್ದಾರೆ. ಬಟ್ ಇವು ಉಳಿದಿದ್ದೇನು ಸುಳ್ಳಲ್ಲ. ಅಂದ್ರೆ ಇಲ್ಲೂ ಕೊಡ್ತಾ ಇದ್ದಾರೆ ಅಂತಲ್ಲ, ಯಾರು ಹೆಚ್ಚು ಕಮಿಷನ್ ಕೊಡ್ತಾರೋ ಅಂಥವ್ರು ಕೊಡ್ತಾ ಇದ್ರು ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಏನಪ್ಪ ಅಂದ್ರೆ ಎಲ್ಲರಿಗೂ ನಮ್ಮ ಮುಗಿಸ್ರಿ ಮೊದಲು ಎಲ್ಲರದು, ನಮಗೆ ಕೊಡ್ಬೇಕಾಗಿ ದುಡ್ಡು ಕೊಟ್ಟ ನೀವು ಬಗೆಹರಿಸ್ರಿ ಅಂತ ಬೆನ್ನ ಹಚ್ಚಿದ್ದಾರೆ. ಇನ್ನು ಸಿದ್ದರಾಮಯ್ಯರದಕ್ಕೆ ಯಾವ ರೀತಿಯಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈಗಾಗಲೇ ಸುನೀಲ್ ನಮ್ಗೆ ಗೊತ್ತದ, ನಿಮಗೆ ವಿಶೇಷವಾಗಿ ಸುನೀಲ್ ಕುಮಾರ್ ಅವರು BJP ಅವರು, ಇವರಿದ್ದಂಥವ್ರು ನೇರವಾಗಿ 65% ಇಲ್ಲೇ ಲಂಚದ ವ್ಯವಹಾರ ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನು ದಿನಕ್ಕೆ ಇದು ಹೆಚ್ಚಾಗೋದು ಹೋಗ್ತದೆ ರೀ. ಇವತ್ತು ಇಷ್ಟ ಹಾವು ಇರ್ತದೆ, ಬಡ್ದಿರ್ತಾನೆ, ನಾಳೆ ಇಷ್ಟು ಉದ್ದ ಆಗ್ತದೆ, ಚಿರಾಣದ ಇನ್ನಷ್ಟು ಉದ್ದ ಆಗ್ತದೆ. ಇದು ಸಹಜವಾಗಿ ಎಲ್ಲ ಈ ಫೀಲ್ಡ್ದಾಗ ನಡೆಯುವಂಥದ್ದೇನ. ಆದರೆ ಇದು ಮುಂಬರುವ ದಿನ ಇನ್ನೇನು ಭಾಳ ದಿವಸ ಇಲ್ಲ, ನೆಕ್ಸ್ಟ್ ಇಲೆಕ್ಷನ್ 2018 ಅತ್ಯಂತ ಸಮೀಪ ಬಂದದ. ಅಷ್ಟರೊಳಗೆ ಈ ದುಮ್ಮಡಿ ಹೆಚ್ಚಾಯ್ತು ಅಂದರೆ ಕೊಡದೆ ಹೋದ್ರೆ ಇಷ್ಟರೊಳಗೆ ಸಮೀಪದಲ್ಲೇ ಇನ್ನಷ್ಟು ಈ ಕಾಂಗ್ರೆಸ್ ಸರ್ಕಾರ ತೊಂದರೆಯಲ್ಲಿ ಸಿಕ್ಕಾಕಿ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಇದ್ರ ಬಗ್ಗೆ ಏನು ಮಾಡಬಹುದು ಕಾಂಗ್ರೆಸ್ ಸರ್ಕಾರ, ಏನು ಮಾಡೋದು ಏನಿಲ್ಲ, ಕೊಡಬೇಕು ಅನ್ನೋದಷ್ಟೇ ಈ ಗುತ್ತಿಗೆದಾರರ ಒಂದು ಏನಪ್ಪ ಅಂದ್ರೆ ಬೇಡಿಕೆ. ಇನ್ನು ವಿರೋಧ ಪಕ್ಷದ ಶುರು ಮಾಡಿದ್ದಾರೆ. ಈಗ 65 ಥರ, ಯಾರು 70 ಥರ, ಮತ್ತೇನೋ ಕರೀತಾರೆ. ಒಟ್ಟಾರೆಯಾಗಿ ಈ ದಿನದಿಂದ ದಿನಕ್ಕೆ ಇನ್ನು ಮಾತ್ರ ಈ ಒಂದು ಪರ್ಸೆಂಟೇಜ್ ವ್ಯವಹಾರ ಹೆಚ್ಚಾಗ್ತಾ ಹೋಗ್ತದೆ. ಮತ್ತು ಅದ್ರ ಜೊತೆಗೆ ಮೋಸ್ಟ್ಲಿ ಇದನ್ನೆಲ್ಲ ನೋಡಿದಾಗ ಈಗ 35,000 ಕೋಟಿ ರೂಪಾಯಿ ಹೊಂದಿಸೋದಂದ್ರೂ ಸಹಿತ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಕಷ್ಟದ ಕೆಲಸ. ಈಗ ನಿಮ್ಗೆ ಹೇಳಿದಂಗೆ ಗ್ಯಾರಂಟಿಗಳಿಗೆ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರಿಂದಾಗೆ ಅದು ದುಡ್ಡು ಇಲ್ಲಿದ್ದನ್ನು ಎಬ್ಸಿದಾರೇನೋ ಅನ್ನುವಂಥದ್ದು. ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲೇ ಎಷ್ಟು ಪ್ರಮಾಣದಲ್ಲಿ ಬಾಕಿ ಅದ ಅನ್ನೋದು ಈಗ ನಿಮಗೆ ಹೇಳಿದ್ದೀನಿ. ಆ ಎಲ್ಲ ಇಲಾಖೆಗಳಿಂದನೂ ಈಗ ಬೇಡಿಕೆ ಬರ್ತಾಯಿದೆ, ನಮ್ಮದು ಕ್ಲಿಯರ್ ಮಾಡಿರಿ ಬಿಲ್ಲ. 3 ವರ್ಷ ಆಯಿತು, ನಮ್ಮ ಮನೆಗಳು ನಡೀತಾ ಇಲ್ಲ. ಈಗಾಗಲೇ ಹೇಳ್ತೀನಿ ನಿಮಗೆ, ಬಂಗಾರ ಮಾಡ್ಕೊಳ್ಳೋದು, ಹೆಂಡತಿ ಮೈ ಮೇಲೆ ಬಂಗಾರ ಮಾಡ್ಕೊಳ್ಳೋದು, ಜೊತೆಗೆ ತಾಳಿಯನ್ನು ಸಹಿತ ಮಾಡ್ಕೊಳ್ಳೋ ಪ್ರಸಂಗ ಬಂದದ. ನಾವು ಬೀದಿ ಬಂದೀವಿ, ನಮ್ಮ ಉಳಿಸ್ರಿ ಅನ್ನುವಂಥ ಒಕ್ಕೊರನ ಬೇಡಿಕೆಯನ್ನು ಎಲ್ಲ ಗುತ್ತಿಗೆದಾರರು ಇಡ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯದ ಮತ್ತು ಯಾವ ರೀತಿಯಾಗಿ ಇದನ್ನು ಬದಲಾಯಿಸಬೇಕಾಗಿದೆ ಅನ್ನೋದನ್ನು ಸಹಿತ ಅವರ ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಅವರು ಈಗ ಕಾಂಗ್ರೆಸ್ಸಿಗರು ಸಹಿತ ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಗೆ ಬಾಕಿ ಬರ್ತಾ ಇಲ್ಲ, ಅಲ್ಲಿ ದುಡ್ಡು ಬಂದು ನಾವು ಕೊಡ್ತೀವಿ, ಯಾಕೆ ನಮ್ಮ ಟ್ಯಾಕ್ಸ್ ಪಾಲ್ ನಮಗೆ ಸಿಗ್ತಾ ಇಲ್ಲ, ಬರೀ 13 ಪೈಸೆ ಕೊಡ್ತಾ ಇದ್ದಾರೆ, ನಾವು ಡೆವಲಪ್ ಹೆಂಗೆ ಮಾಡೋಣ, ಏನು ಇದಕ್ಕೆ ಕರೆಸ್ತಾರೋ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಾಗ ಮನೆಯಾಗ ಅದನ್ನು ತೊಗೊಂಬಂದಿದ್ದಾರೆ. ಮನೆಯಾಗ ಹೋಗಿ ರಾಮ್ಜಿ ಆಗ್ಯದ, ಅಲ್ಲೂ ಸಹಿತ 40% ಹಿಡಿದು ಹಾಕೋದು, ಅದು ಸಹಿತ ಇವತ್ತು ತಕರಾರದ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಎಲ್ಲ ಒಂದು ಸಿಚುವೇಶನ್ ನೋಡಿದಾಗ ಇದು ನಿಶ್ಚಿತವಾಗಿಯೂ ಗುತ್ತಿಗೆದಾರರಿಗೆ ತೊಂದರೆ ತರುವಂಥದ್ದಷ್ಟಲ್ಲ, ಸರ್ಕಾರಕ್ಕೆ ತೊಂದರೆ ತರುವಂಥದ್ದು ಈ ಘಟನಾವಳಿ ಆಗ್ತಾ ಇದ್ದಾವೆ. ಹೀಗಾಗಿ ಎಲ್ಲರೂ ಇವತ್ತು, ಅದರಲ್ಲೂ ಹೈಕಮಾಂಡ ಈ ವಿಷಯದಲ್ಲಿ ಯಾವ ರೀತಿ ನಿರ್ಧಾರ ತಗೊಳ್ತದ ಅನ್ನೋದಕ್ಕಿಂತಲೂ ಇವತ್ತು ಮುಖ್ಯಮಂತ್ರಿಗಳು ಇದನ್ನು ಬಗೆಹರಿಸೋದು ಭಾಳ ಮಹತ್ವದ ಕೆಲಸ ಅದ. ಅಷ್ಟೇ ಬಗೆಹರಿಸ್ಬೋದು ಸಮೀಪದಲ್ಲಿ ಅಂತ ನಾವು, ಬಟ್ ಅಂದ್ಕೊಂಡ್ರೆ ಸುಲಭ ಇಲ್ಲ ಅನ್ನೋದು ಅಲ್ಲಿಯ ಆರ್ಥಿಕ ತಜ್ಞರ ಅಭಿಪ್ರಾಯ. ಏನಂದ್ರೆ ಇಲ್ಲಿ ಈಗ ಮಂಜುನಾಥ್ ಅಂದ್ರೆ ಇವತ್ತಿನ ಅಧ್ಯಕ್ಷ, ಸಂಘದ ಅಧ್ಯಕ್ಷ, ಗುತ್ತಿಗೆದಾರರು, ಅವ್ರು ಮಾತ್ರ ಮಾರ್ಚ್ ನಂತರ ಕಾಮಗಾರಿ ಬಂದ್. ಅದಕ್ಕೆ ಇದು ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವರು ಸೋತಿದ್ದಾರೆ. ಯಾಕಂದರೆ 3 ವರ್ಷದಿಂದ ಬಿಲ್ ಇಲ್ಲಂದ್ರೆ ಪಾಪ ಹೆಂಗೆ ತಡೀತಾರೆ ಯಾರಾದರೂ. ಮತ್ತು ಅವರಲ್ಲಿ ಭಾಳಷ್ಟು ಜನ ಗುತ್ತಿಗೆದಾರರು ಬಡ್ಡಿಯಿಂದ, ಸಾಲದಿಂದ ಮತ್ತೆ ಅವ್ರ ಒಪ್ಪಲ್ಲಿ ದುಡ್ಡು ತಂದಿದ್ದಾರೆ. ಅವರೆಲ್ಲ ಕೇಳ್ತಾ ಇರ್ತಾರೆ ಸ್ವಾಭಾವಿಕ. ಅದಕ್ಕೆ ಸರ್ಕಾರ ಈ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾ, ಇದು ಈ ಸರ್ಕಾರದಲ್ಲಿ ನಡೀತಿರುವಂಥ ವಸ್ತುಸ್ಥಿತಿ, ಆರ್ಥಿಕ ಪರಿಸ್ಥಿತಿಯ ಗತಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. S60 ನ್ಯೂಸ್ ಅರ್ಥ ಸತ್ಯದ ಕೈಗೆ ನಡಿ. ವಂದನೆಗಳು.